ಮನುಷ್ಯ ಪಕ್ಷದ ಬಗ್ಗೆ ನಿಷ್ಠೆಯುತವಾಗಿ ಅಚ್ಚುಕಟ್ಟಾಗಿ ಭಾಷಣ ಮಾತಾಡೋದು ಬೇರೆ, ನಡ್ಕೊಳ್ಳೋಂಥದ್ದು ಬೇರೆ. ನಡ್ಕೊಳ್ಳೋಂಥ ಗುಣ ಎಲ್ಲರಲ್ಲೂ ಬರಬೇಕು. ಪಕ್ಷ ನಿಷ್ಠೆ ಅನ್ನೋಂಥದ್ದು ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಲ್ಲೂ ಬಂದ್ರೆ ಫಲಿತಾಂಶಗಳು ಚೆನ್ನಾಗಿ ಬರ್ತದೆ. ಫಲಿತಾಂಶ ಬರ್ಬೇಕಾದ್ರೆ ಎಲ್ಲರೂ ಸಹ ಒಮ್ಮತದಿಂದ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಪಕ್ಷಕ್ಕೆ ನಿಷ್ಠೆಯಾಗಿ ಮತದಾನದಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ತೋರಿಸಿದ್ರೆ ಅದು ಒಳಿತು. ಆ ರೀತಿ ತೋರಿಸದೆ ಬರೀ ಡಂಬಾಚಾರವಾಗಿ ಮಾತುಗಳ ಮೂಲಕ ವೇದಿಕೆಗಳಲ್ಲಿ ಎಲ್ಲೋ ಒಂದ್ ಕಡೆ ಸಮೂಹ ಸೇರಿದಂತ ಸಂದರ್ಭಗಳಲ್ಲಿ ಭಾಷಣ ಬೀಗೋದ್ರಿಂದ ಕಾಂಗ್ರೆಸ್ ಪಕ್ಷ ಉದ್ಧಾರನೂ ಆಗೋದಿಲ್ಲ, ಕಾಂಗ್ರೆಸ್ ಕಟ್ಟೋದಕ್ಕೂ ಆಗೋದಿಲ್ಲ. ಇವೆಲ್ಲನೂ ಸಹ ಕಾಂಗ್ರೆಸ್ನ ಹಾಳು ಮಾಡೋಂಥ ತಂತ್ರಗಳು. ಆ ತರದ ಮಾತುಗಳು ಮಾತಾಡಿ ಕಾಂಗ್ರೆಸ್ನ ಇನ್ನೂ ಹಾಳು ಮಾಡೋಂಥ ಪರಿಸ್ಥಿತಿ ತಗೊಂಡೋಗ್ತಾವ್ರೆ ಬಿಟ್ರೆ ಉದ್ಧಾರ ಮಾಡೋಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ನಮ್ಗೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕೊಳ್ಳಿಲ್ಲ ಅಂತೇಳಿ ನಾವು ಸ್ವಾಭಿಮಾನದಿಂದ ನಮ್ಮ ಬಂಡಾಯದ ಅಭ್ಯರ್ಥಿಯಾಗಿ ಜನಗಳ ಹತ್ರ ಹೋಗಿ ನಾನು ಮತಭಿಕ್ಷೆನ ಕೇಳಿ ನನ್ನ ಸ್ವಾಭಿಮಾನನ ನಾನು ಉಳಿಸ್ಕೊಂಡಿದ್ದೀನಿ. ತದನಂತರ MP ಚುನಾವಣೆ ಬಂತು, ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿರೋದು. ಇಲ್ಲಿ ಬಾಯಿ ಚಟದಿಂದ ಇಲ್ಲ ತನ್ನ ನಡತೆಯಿಂದ ನಾನು ಈ ರೀತಿ ನಡವಳಿಕೆಗಳಿಂದ ಅಮಾನತ್ ಆಗಿದ್ದಂಥದ್ದಲ್ಲ. ಆ ನಡವಳಿಕೆಗಳಿಂದ ಆಗಿರುವಂತದ್ದು ಎಲ್ಲಾನು ಸಹ ನೀವು ನೋಡಿರ್ತೀರಿ. ಹಂಗಾಗಿ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು, ಅವ್ರನ್ನ ತಗೊಳ್ಳಂಥದ್ದು ಬಿಡೋದು, ಪಕ್ಷ ಕಟ್ಟಂಥದ್ದು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ನಮ್ಗೆ ಏನೋ ಮೌನವಾಗಿ ನಿಮ್ ಕೆಲಸ ನೀವು ಮುಂದುವರಿಸಿ ಅಂತ ಹೇಳಿದ್ರೆ ನಾವು ಅದನ್ನ ಮಾಡ್ತಾ ಇದ್ವಿ. ಏನಿಲ್ಲ, ಇಲ್ಲಿ ವಿ ಮುನಿಯಪ್ಪ ಪುಟ್ಟು ಆಂಜನಪ್ಪ ಇಬ್ಬರ ಮುಖಂಡತ್ವದಲ್ಲಿ ಚುನಾವಣೆಗಳಾಗ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡ್ತದೆ. ಈಗ ಅವ್ರನ್ನ ಈಗಾಗಲೇ ಅಮಾನತ್ ಮಾಡಿರೋದ್ರಿಂದ ಅದರ ಪ್ರಮೇಯನೇ ಇಲ್ಲ ಇಲ್ಲಿ ಅಂತ. ಒಳ್ಳೇದಾಗ್ಲಿ, ಮುಂದಿನ ವರ್ಷ ಮತ್ತೆ ಬಂದು ಸೇವೆ ಸಲ್ಲಿಸಿ ಹಣ್ಣು ಕಾಯಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೋರಿಕೆ ಇಟ್ಕೊಂಡು ಹೋಗ್ತಾರೆ. ಅದೇ ರೀತಿ ನಾನು ಕೂಡ ಇವತ್ತು ಆ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟು ನಾನು ಮುಂದೆ ಬರುವಂತ ವರ್ಷದಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿ, ಒಳ್ಳೆ ಅಭಿವೃದ್ಧಿ ಕಾಣಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಂತ ಕೇಳ್ಕೊಂತ, ಅದೇ ರೀತಿಯಲ್ಲಿ ಹೆಚ್ಚಾಗಿ ರೈತಾಪಿ ವರ್ಧನೆ ಕೂಡುವುದರಿಂದ ಎಲ್ಲ ರೈತರು ಕೂಡ ಆರ್ಥಿಕವಾಗಿ ಸದೃಢವಾಗಿರ್ಲಿ, ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ಓದ್ತಾ ಇರೋ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ದೊರಕಲಿ, ಎಲ್ಲ ವ್ಯಾಪಾರಸ್ಥರು ಒಳ್ಳೆ ವ್ಯಾಪಾರ ಆಗಿ ಒಟ್ಟಾರೆ ಎಲ್ಲ ಜನರು ಸಮೂಹಕ್ಕೂ ಕೂಡ ಆ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೋರಿಕೆ ಇಟ್ಟಿದ್ದೀನಿ. ಮುಂದಿನ ವರ್ಷ ಬಂದು ಏನ್ ನಾನು ಕೋರಿಕೆ ಇಟ್ಟಿದ್ದೀನಿ ಆ ಕೋರಿಕೆನ ಪೂಜೆ ಮುಖಾಂತರ ಸಲ್ಲಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ಏನು ಭಕ್ತಾದಿಗಳು ಇವತ್ತು ಇಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ಉಪವಾಸದಲ್ಲಿ ಬಂದಿರ್ತಾರೆ. ಅವ್ರೆಲ್ಲರೂ ಕೂಡ ಯಾರು ಉಪವಾಸದಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಇಲ್ಲಿ ಇವತ್ತೇನು ಅಭಿವೃದ್ಧಿ ಮಂಡಳಿ ಇದೆ, ಸೋಮೇಶ್ವರ ಅಭಿವೃದ್ಧಿ ಮಂಡಳಿ, ಅವ್ರ ಕಡೆಯಿಂದ ಒಂದು ಅನ್ನದಾನದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ಎಲ್ರಿಗೂ ಕೂಡ ಅನ್ನದಾಸೋಹ ನಡೆಸ್ತಿದ್ದಾರೆ. ಅದಕ್ಕೆ ನನ್ನೂ ಕೂಡ ಏನಾದ್ರು ಒಂದು ಕೈಲಾಸ ಸಹಾಯ ನಾನು ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅಂತ ನನ್ನ ಕೈಲಾಸ ಸಹಾಯ ನಾನು ಇವತ್ತು ಮಾಡಿದ್ದೀನಿ. ಆ ದೇವಾಲಯಕ್ಕೆ ಯಾವತ್ತೂ ಕೂಡ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೇನೆ. ಆ ಭಗವಂತ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಮಾಡೋದಕ್ಕೆ, ಭಗವಂತನ ಸೇವೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಗವಂತನ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ, ಧನ್ಯವಾದ. ಬ್ರಹ್ಮರಥೋತ್ಸವ ಎಲ್ಲ ಸರ್ಕಾರ ಈ ಕ್ಷೇತ್ರದಲ್ಲಿ ಎಲ್ಲ ಹಿರಿಯರು ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪಾತ್ರರಾಗ್ತಾ ಇದ್ದಾರೆ. ಅವರ ಮಟ್ಟಿಗೆ ಸಹಾಯ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅದೇ ರೀತಿ ಈ ವರ್ಷ ಸುಮಾರು 5,000 ಜನ ಸೇರ್ತದೆ ಅಂತೇಳಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ವ್ಯವಸ್ಥೆ ಪೂರ್ತಿ ಅಂತೇಳಿ ಅವರು ಮನಸ್ಸೋ ಇಚ್ಛೆ ಒಪ್ಕೊಂಡು ಇವತ್ತು ವ್ಯವಸ್ಥೆ ಆಗಿದೆ. ದಯಮಾಡಿ ಎಲ್ಲರೂ ಬೇಕು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕೊಟ್ಟು ಏನೀಗ ಜೀವನೋದ್ಧಾರ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಶಕ್ತಿ ಸೋಮೇಶ್ವರ ಸ್ವಾಮಿ ಕೊಡ್ಲಿ ಇಲ್ಲಿ ಬಂದಿರ್ತಕ್ಕಂಥ ಆರ್ಥಿಕವಾಗಿ ಸದೃಢವಾಗಿ ಮತ್ತು ರಾಜಕೀಯವಾಗಿ ಎಲ್ಲರೂ ಸುಮಾರು ಒಂದು 300-400 ವರ್ಷಗಳ ಇತಿಹಾಸ ಶ್ರೀ ಪಾರ್ವತಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ನಮ್ಮ ಕ್ಷೇತ್ರದ ರಾಜೀವ್ ಗೌಡ್ರು ಮತ್ತೆ ಎಲ್ಲರ ಮುಖಂಡರು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ದೇವರ ಕೃಪೆ
ನಮ್ಮ ಎಲ್ಲಾ ಮುಖಂಡರ ಮೇಲೂ ಹಾಗೂ ನಮ್ಮ ರಾಜಗೋಪಾಲ ಅವ್ರಿಗೆ ಸತತವಾಗಿರ್ಲಿ. ಇವ್ರಿಗೂ ಈ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಮಾಡುವಂತ ಒಂದು ಹೆಚ್ಚಿನ ಶಕ್ತಿಯನ್ನ ಈ ಒಂದು ಭಗವಂತ ದಯಪಾಲಿಸಲಿ ಮುಂದಿನ ದಿನದಲ್ಲಿ. ಹಾಗೂ ಇದೇ ರೀತಿ ಒಂದು ಒಡನಾಟ ದೇವಸ್ಥಾನ ಜೊತೆ ಇಲ್ಲೇ ಹರೇ ಕೃಷ್ಣ. ಅಂತಲ್ಲ, ಇಡೀ ಶಿಡ್ಲಘಟ್ಟ ತಾಲೂಕಲ್ಲಿ ಯಾವುದೇ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗ್ಬೋದು, ಒಂದು ಅನ್ನಸಂತರ್ಪಣೆ ಮಾಡೋದಕ್ಕಾಗ್ಬೋದು, ಆಮೇಲೆ ಬೇರೆ ಬೇರೆ ಯಾವುದೇ ಧಾರ್ಮಿಕವಾದಂತ ಕೆಲಸಗಳಿಗೆ ಅವ್ರು ಸುಮಾರು ಸತತವಾಗಿ 8 ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇರೋದು ಇಡೀ ನಿಮ್ಗೂ ಗೊತ್ತು, ಇಡೀ ಕ್ಷೇತ್ರದ ಜನರಿಗೂ ಗೊತ್ತು. ನಾನು ಇಷ್ಟೇ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು, ಅವ್ರಿಗೆ ಇನ್ನೂ ಹೆಚ್ಚಿನ ದಾನ ಮಾಡ್ತಕ್ಕಂಥ ಶಕ್ತಿ ಕೊಟ್ಟು ಮುಂದಿನ ದಿನದಲ್ಲಿ ಇಡೀ ಕ್ಷೇತ್ರದ ಜನ ಅವ್ರನ್ನ ಕೈ ಹಿಡಿತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಈ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು 28ಕ್ಕೆ ನಿಜವಾಗ್ಲೂ ಆಗ್ತದೆ ಅಂತೇಳಿ ಇವತ್ತು ಸೋಮೇಶ್ವರ ಸ್ವಾಮಿಯಲ್ಲಿ ನಾನು ಹರಕೆ ಇಟ್ಕೊಂಡಿದ್ದೀನಿ. ಇಂಥವರ ಒಂದು ಸೇವೆ ಈ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ಸುದೈವ. ಅವ್ರ ಸೇವೆಯನ್ನು ನಾವು ಸದಾ ಉಪಯೋಗಿಸ್ಕೊಳ್ತೀವಿ. ಎಲ್ಲ ಧಾರ್ಮಿಕವಾದಂತ ಕೆಲಸಗಳಿಗೆ ಅವ್ರನ್ನ ಉಪಯೋಗಿಸ್ಕೊಂಡು ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನ ನಾವೆಲ್ಲ ಒಟ್ಟಿಗೆ ಸೇರಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ.